ಹೈಕ ವಿಮೋಚನಾ ಹೋರಾಟಗಾರ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಜರುಗಿತು. ಅಪ್ಪಾರಾವ್ ಪಾಟೀಲ್ ಅಜರಾಮರ ಅಂತ ಜಾಧವ್ ಹೇಳಿಕೆ. ದೇಶದ ಏಕತೆಗಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ತಮ್ಮ 23ನೇ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ಅರ್ಪಿಸಿದ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರು ಎಂದಿಗೂ ಜನಮಾನಸದಲ್ಲಿ ಇಂದಿಗೂ ಅಜರಾಮರರಾಗಿದ್ದಾರೆ ಅಂತ ಸಂಸದ ಉಮೇಶ್ ಜಾಧವ್ ಅವರು ತಿಳಿಸಿದರು. ತಾಲೂಕಿನ ಮಹಂಗಾವ್ ಗ್ರಾಮದಲ್ಲಿ ಭಾನುವಾರ ಆಯೋಜಿಸಿದ್ದ ಹೈದರಾಬಾದ್ ಕರ್ನಾಟಕ ಹೋರಾಟಗಾರ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಮಹಂಗಾವ್ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡುತ್ತಾ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಂದ ಪ್ರೇರಿತರಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿದ ಅಪ್ಪಾರಾವ್ ಪಾಟೀಲ್ ಈ ಭಾಗದ ರಾಜಕರರ ಹಾವಳಿಯಿಂದ ರೋಷಿ ಹೋಗಿದ್ದ ಜನರಿಗೆ ರಕ್ಷಣೆಯನ್ನ ನೀಡಿದ್ರು. ನಿಜಾಮನ ವಿರುದ್ಧ ದಂಗೆ ಏಳುವುದಷ್ಟೇ ಅಲ್ಲ, ಮಿಲಿಟರಿ ಕಾರ್ಯಾಚರಣೆ ನಡೆಸಿದ್ರು. ಇವರ ಜೊತೆಗೆ ನನ್ನ ತಂದೆ ಗೋಪಾಲರಾವ್ ಜಾಧವ್ ಸಹ ಇದ್ರು ಅಂತ ನನಗೆ ಹೆಮ್ಮೆ ಆಗುತ್ತದೆ ಅಂತ ಹೇಳಿದ್ರು. ಇನ್ನು ಮಹಂಗಾವ್ನ ಚಂದ್ರಶೇಖರ್ ಪಾಟೀಲ್, ಅಪ್ಪಾರಾವ್ ಪಾಟೀಲ್ ಈ ಭಾಗದ ಎರಡು ಕಣ್ಣುಗಳಿದ್ದಂತೆ. ಬೆಣ್ಣೆತೊರೆ ಜಲಾಶಯಕ್ಕೆ ಅಪ್ಪಾರಾವ್ ಪಾಟೀಲ್ ಹೆಸರಿಡಲಾಗಿದೆ ಅಂತ ಹೇಳಿದ್ರು. ಕಳಿಮಠದ ವಿರೂಪಾಕ್ಷ ದೇವರು, ವೀರಭದ್ರೇಶ್ವರ ಕುಮಾರಮುತ್ಯ, ಚಲನಚಿತ್ರ ನಟಿ ದಿವ್ಯಾ ಬಾಗೂಕರ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠರಾವ್ ಮುಲಗೆ, ರೈತ ಸಂಘದ ಅಧ್ಯಕ್ಷರಾದ ದಯಾನಂದ್ ಪಾಟೀಲ್, ಬಸವರಾಜ್ ಪಾಟೀಲ್ ಹೇರೂರು, ಹನುಮಂತರಾವ್ ಮುಲಾಜೆ, ಸಂಗಮೇಶ್ ವಾಲಿ, ಶಿವಕುಮಾರ್ ಪ್ರಸಾದ್, ಸುಧಾ ಹಾಲ್ಕಾಯಿ, ಭಾರತಿ ಗುನ್ನಾಪುರೆ, ವೀರೇಶ್ ಬಿರಾದಾರ್, ಗಿರೀಶ್ ಜಿ ಮಾಲಿ ಪಾಟೀಲ್, ಮಲ್ಲಿಕಾರ್ಜುನ್ ಪಾಟೀಲ್, ವಿಜಯ್ ಕುಮಾರ್ ಬೆಡಸೂರ್, ಉಮೇಶ್ ಕುಲಕರ್ಣಿ, ಸತೀಶ್ ಪಾಟೀಲ್, ಸಂತೋಷ್ ಪಾಟೀಲ್, ಸಂಗನಗೌಡ ಮತ್ತು ಜಗನ್ನಾಥ ಸಂಗಾಣಿ, ಸಂಜು ಪಾಟೀಲ್, ಶಿವಕುಮಾರ್ ಪಾಟೀಲ್, ರೂಪಾ ಎಣೆಗೂರ್, ಶ್ರೀಕಾಂತ್ ಪಾಟೀಲ್, ಸತೀಶ್ ಕುಮಾರ್ ಆಲ್ಗೂಡ್ ಮತ್ತು ಪಿಎಸ್ಐ ಆಶಾ ರಾಠೋಡ್, ಶಿವಶಂಕರ ಸುಬೇದಾರ್ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಕತ್ತಲೆಯಿಂದ ಬೆಳಕಿಗೆ ಹೋಗುವುದಕ್ಕೆ ಬೇಕು ನಮಗೆ ದೀಪದ ಬೆಳಕು. ಅದಕ್ಕಾಗಿ ಒಂದು ಕತ್ತಲೆಯಿಂದ ಬೆಳಕಿಗೆ ಒಂದು ಸಂಕ್ರಾಂತಿ ಶುಭಾಶಯಗಳು ಕೂಡ ನಮಗೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಒಂದು ಮಕರ ಸಂಕ್ರಾಂತಿಯ ಹಬ್ಬ ಇರೋದ್ರಿಂದ ನಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಮತ್ತು ಚಪ್ಪಾಳೆ ಬರಬೇಕು. ನಮ್ಮ ಗ್ರಾಮದ ಹಿರಿಯ ಹುತಾತ್ಮ ಜೀವಿಗಳಾದಂಥ ಅಪ್ಪಾರಾವ್ ಪಾಟೀಲ್ ಒಂದು ಜನ್ಮ ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಉದ್ಘಾಟನೆ ವೈಡಾರಿ ಸರ್, ವೈಡಾರಿ ಫೋಟೋ ಬರ್ತಾರೆ. ನಾಳೆ ಕಾರ್ಯಕ್ರಮ ವೈಡಾರಿ ಪೂಜ್ಯರು ಹಾಗೂ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡುತ್ತಾ ಇದೆ. ಒಂದ್ಸಲ ಜೋರಾದ ಚಪ್ಪಾಳೆ, ಜೋಶ್. ಜನಿಸಿದ್ರು 1948ರಲ್ಲಿ ಲಿಂಗೈಕ್ಯರಾಗಿದ್ರು. ಬದುಕಿರುವಂತಹ 24 ವರ್ಷಗಳಲ್ಲಿ ಅವರು ಮಾಡಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ. ತಾವೆಲ್ಲ ಇವತ್ತು ಅವರ ಜನ್ಮ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ರಿ. ಈಗಿನ ಜನ್ಮ ನಮ್ಮಂತವ್ರು ಜಸ್ಟ್ 50ನೇ 60ನೇ ವರ್ಷಕ್ಕೆ ನಾವು ಏನಾಗ್ತದೆ ಗೊತ್ತಿಲ್ಲ. ಅದು ಕೂಡ ಅವರ ಸಾಧನೆಯನ್ನು ನಾವು ಅರಿತು ನೀಡಬೇಕು. ಈಗ ಅತಿಥಿಗಳಿಗೆ ಒಂದು ಗೌರವ ಸನ್ಮಾನ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಪುಸ್ತಕ ಬಿಡುಗಡೆ ಆಗ್ತಾ ಇದೆ ನಮ್ಮ ಹುತಾತ್ಮರ ಕುರಿತು. ಅದರಲ್ಲಿ ಅವರ ಅನೇಕ ಭಾವಚಿತ್ರಗಳು ಕೂಡ ಮುದ್ರಣಗೊಂಡಿವೆ. ತಾವೆಲ್ಲರೂ ವೀಕ್ಷಿಸಬೇಕು. ಗ್ರಂಥವನ್ನು ಬಿಡುಗಡೆ ಮಾಡಿದಂತ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಹಾಗೂ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಈಗ ವಿಶೇಷವಾಗಿ ನಮ್ಮನ್ನು ಕಾಯುವಂತ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಕಾಯುವ ವೀರ ಯೋಧರು ಹಾಗೂ ಸೈನಿಕರು. ಜೋರಾದ ಚಪ್ಪಾಳೆ ಇವತ್ತು ಸನ್ಮಾನಗೊಂಡಿರುವಂತಹ ಎಲ್ಲ ಮಾಜಿ ಸೈನಿಕರಿಗೆ
ಯಾವತ್ತು ನಾವು ಕಲಬುರಗಿಯಲ್ಲಿ ಕಾರ್ಯಕ್ರಮಗಳು ಆಯೋಜನೆ ಮಾಡುವಾಗ ಶಾಂತ ನಮ್ಮ ಹಿರೇಮಠ ಅವ್ರಿಗೆ ಕರೀತಾ ಇರ್ತೀನಿ ನಾನು. ಸನ್ಮಾನ ಮಾಡೋ ಸೈನಿಕರ ಕಾರ್ಯಕ್ರಮ ಯಾವುದೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವ್ರು ಕರಿತೀನಿ. ಅವ್ರು ತಮ್ಮ ಅನುಭವ ಎಷ್ಟು ಚೆನ್ನಾಗಿ ಹೇಳ್ಕೊತಾರೆ.